ಇನ್ನು ಸರ್ಕಾರ ಹಾಗೂ RSS ನಡುವಣ ಸಂಘರ್ಷ ತಾರಕಕ್ಕೇರಿದೆ. RSSನವರು ಪಥಸಂಚಲನದಲ್ಲಿ ಈ ದೊಣ್ಣೆ ಹಿಡ್ಕೊಂಡು ಹೋಗ್ತಾರಲ್ಲ, ಇದಕ್ಕೆ ಕೆಲವು ಸಚಿವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು ಪಥಸಂಚಲನ ಮಾಡಿ, ಆದರೆ ಆ ದೊಣ್ಣೆ ಹಿಡ್ಕೊಂಡು ಯಾಕೆ ಹೋಗಬೇಕು, ಅದಿಲ್ಲದೆ ಪರ್ಮಿಷನ್ ತಗೊಳ್ಳಿ ಅಂತ ಕೆಲ ಸಚಿವರು ಕೂಗೆದಿದೆ. ಈ ನಡುವೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಸಂಬಂಧ ಒಂದು ಶಾಂತಿ ಸಭೆಯನ್ನ ನಡೆಸಿ ಅಂತ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಹಾಗಾದರೆ ಈ ವಿಚಾರದಲ್ಲಿ ಇವತ್ತಿನ ಬೆಳವಣಿಗೆ ಏನು ನೋಡೋಣ ಬನ್ನಿ. RSS ವರ್ಸಸ್ ಸರ್ಕಾರ ಸಂಘರ್ಷ. ಹೊಸ ನಿಯಮ ಜಾರಿಗೆ ತರಲು ಭರ್ಜರಿ ತಯಾರಿ. ದೊಣ್ಣೆ ಹಿಡಿಯಬಾರದೆಂಬ ರೂಲ್ಸ್ ತರುತ್ತಾ ಸರ್ಕಾರ. ರಾಜ್ಯದಲ್ಲಿ RSS ವರ್ಸಸ್ ಸರ್ಕಾರದ ಸಂಘರ್ಷ ತೀವ್ರಗೊಂಡಿದೆ. RSS ದೊಣ್ಣೆಗೆ ಸರ್ಕಾರದ ಕೆಲ ಸಚಿವರಲ್ಲಿ ಆಕ್ಷೇಪ ವ್ಯಕ್ತ ಆಗಿದೆ. ದೊಣ್ಣೆ ಹಿಡಿಯದೆ ಪಥಸಂಚಲನಕ್ಕೆ ಅನುಮತಿ ಪಡೀಲಿ ಎಂಬ ಕೂಗು ಎದ್ದಿದೆ. ಈ ಬಗ್ಗೆ ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸರ್ಕಾರ ಭರ್ಜರಿ ತಯಾರಿ ಮಾಡಿಕೊಂಡಿದ್ದು, ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಪಥಸಂಚಲನ ಮಾಡಿದ್ರೆ ದೊಣ್ಣೆ ಹಿಡಿಯಬಾರದು ಎಂಬ ರೂಲ್ಸ್ ತರೋಕೆ ಚಿಂತನೆ ನಡೆಸಿದ್ದಾರೆ. RSS ಪಥಸಂಚಲನದ ಕುರಿತು ಅಕ್ಟೋಬರ್ 30ನೇ ತಾರೀಕು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ವಿಚಾರಣೆಗೂ ಮುನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುವ ಸಾಧ್ಯತೆ ಇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಕಟ್ಟಡ, ಆವರಣ, ಮೈದಾನ, ರಸ್ತೆಗಳಲ್ಲಿ ದೊಣ್ಣೆ ಹಿಡಿದು ಪಥಸಂಚಲನ ಮಾಡಬಾರದು ಎಂಬ ರೂಲ್ಸ್ಗೆ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರದ ನಡುವೆ ಪಥಸಂಚಲನ ಜಟಾಪಟಿ ಒಂದು ರೀತಿಯಲ್ಲಿ ಮಿತಿ ಮೀರಿದೆ ಅಂತಲೇ ಹೇಳ್ಬೋದು. ಸದ್ಯ ದೊಣ್ಣೆ ಹಿಡ್ಕೊಂಡು ಏನು ಪಥಸಂಚಲನ ಮಾಡ್ತಾರೆ ಅದಕ್ಕೆ ಸರ್ಕಾರದ ಆಕ್ಷೇಪ ಇರುವಂಥದ್ದು. ಬಹುತೇಕ ಸಚಿವರು ದೊಣ್ಣೆ ಹಿಡಿಯದೆ ಪಥಸಂಚಲನ ಮಾಡಲಿ ಅನ್ನುವಂತಹ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ದೊಣ್ಣೆ ಹಿಡಿಯದೆ ಪಥಸಂಚಲನ ಮಾಡುವಂತಹ ಒಂದು ನಿಯಮ ರಚನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಸದ್ಯದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧಪಟ್ಟಂತೆ ನಿಯಮ ರಚನೆಗೆ ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಅದು ಅಲ್ಲದೆ ಅಕ್ಟೋಬರ್ 30ಕ್ಕೆ ವಿಚಾರಣೆ ಬೇರೆ ಇದೆ ಹೈಕೋರ್ಟ್ನಲ್ಲಿ. ಅದಕ್ಕೂ ಮುನ್ನ ಈ ಸಂಬಂಧಪಟ್ಟಂತೆ ನಿಯಮ ತರುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಪಥಸಂಚಲನ ಹಿನ್ನೆಲೆ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ. ಸಂವಿಧಾನಕ್ಕಿಂತ ದೊಡ್ಡವರಿಲ್ಲ ಎಂದ ಪ್ರಿಯಾಂಕ್ ಖರ್ಗೆ. RSS ಸಂಸ್ಥೆಗಳ ಲ್ಯಾಂಡ್ ಆಡಿಟ್ ಬಗ್ಗೆ ಸುಳಿವು. RSS ಪಥಸಂಚಲನ ಹಿನ್ನೆಲೆಯಲ್ಲಿ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಹೈಕೋರ್ಟ್ ಹೇಳಿದಂತೆ ಮಾಡಬೇಕು ಅಂದಿದ್ದಾರೆ. ಶಾಂತಿ ಸಭೆಯನ್ನ ಅಧಿಕಾರಿಗಳು ಮಾಡ್ತಾರೆ, ನಾವು ಕಾನೂನು ಸಂವಿಧಾನ ಪಾಲನೆ ಮಾಡ್ತೇವೆ, ಆದ್ರೆ ಅವರು ಯಾಕೆ ಪಾಲಿಸಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇನ್ನು ಈ ನಡುವೆ RSS ಸಂಸ್ಥೆಗಳ ಲ್ಯಾಂಡ್ ಆಡಿಟ್ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸುಳಿವು ಕೊಟ್ಟಿದ್ದಾರೆ. ನಮ್ಮ ನಿಲುವು ಆಗ್ಲೂ ಇದೇ ಆಗಿತ್ತು, ಈಗಲೂ ಅದೇ ನಿಲುವು. ಸರಿಯಾಗಿ ಜಮೀನು ಕೊಟ್ಟಿದ್ರೆ ಓಕೆ, ಇಲ್ಲದೇ ಇದ್ರೆ ಪರಿಶೀಲನೆ ಮಾಡ್ತೇವೆ ಅಂದಿದ್ದಾರೆ. ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ. ಶಾಂತಿ ಸಭೆ ನಡೆಸುವಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ. ಆದರೆ ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ನಾವು ಪಾಲನೆ ಮಾಡ್ತಾ ಇದ್ದೀವಲ್ಲ, ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾ ಇರೋದು. ಜೆನ್ಯುವಿನ್ ಆಗಿ ಇರುವಂಥ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು, ಆ ಕ್ರಮಗಳ ಬಗ್ಗೆ ಕೋರ್ಟು ಸರ್ಕಾರಕ್ಕೆ ಎಚ್ಚರಿಸಿದೆ. ಆ ಕ್ರಮಗಳನ್ನು ತೆಗೆದುಕೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಮತ್ತು ಪಥಸಂಚಲನ ಮತ್ತು ಇತರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಇದೆ ಅಂತ ನನ್ನ ಭಾವನೆ. ಚಿತ್ತಾಪುರದಲ್ಲಿ ಅಕ್ಟೋಬರ್ 28ನೇ ತಾರೀಕಿನಂದು ಶಾಂತಿ ಸಭೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಮತ್ತೊಂದು ಹೊಸ ಟೆನ್ಷನ್. ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 28ನೇ ತಾರೀಕು ಜಿಲ್ಲಾಡಳಿತದ ವತಿಯಿಂದ ಶಾಂತಿ ಸಭೆ ನಡೆಯಲಿದೆ. ಈ ನಡುವೆ ಕಲಬುರಗಿ ಜಿಲ್ಲಾಡಳಿತಕ್ಕೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. RSS ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ, ಇಲ್ಲದೇ ಇದ್ರೆ ಅಂದೇ ನಾವು ಪಥಸಂಚಲನ ಮಾಡ್ತೇವೆ ಅಂತ ಕಲಬುರಗಿಯಲ್ಲಿ ಭೀಮ್ ಆರ್ಮಿಯ SS ತಾವ್ಡೆ ಹೇಳಿಕೆ ನೀಡಿದ್ದಾರೆ. ಇದರಿಂದಾಗಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಟೆನ್ಷನ್ ಶುರುವಾಗಿದೆ. ಅವರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದ್ದೀವಿ. ಯಾವಾಗ RSSನ ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಅದಕ್ಕೆ ನೀವು ಪಥಸಂಚಲನ ಮಾಡಲಿಕ್ಕೆ ಯಾವತ್ತು ಕೊಡ್ತೀರೋ ಅವ್ರದ್ದು ರಿಜಿಸ್ಟ್ರೇಷನ್ ಇತ್ತಂದರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತೊಗೊಳ್ಳಿ, ಅವ್ರು ಮಾಡಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ಥರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸು ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಗೆ ಒಪ್ಪಿಸಿದ್ದೀವಿ.
ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದ್ರು ಅವ್ರದ್ದು ಅದೇ ಥರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರು ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡೋಕ್ಕೆ ಯಾವತ್ತು ಅವಕಾಶ ಕೊಡ್ತೀರಂದ್ರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಜೋರಾದ ಆರ್ಎಸ್ಎಸ್ ಸಂಘರ್ಷ, ಗುರುಮಠ್ಕಲ್ ಪಥಸಂಚಲನಕ್ಕೂ ಬ್ರೇಕ್. ಎಸ್, ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘರ್ಷ ಜೋರಾಗಿದೆ. ಚಿತ್ತಾಪುರದ ಬಳಿಕ ಗುರುಮಠ್ಕಲ್ ಪಥಸಂಚಲನಕ್ಕೂ ಬ್ರೇಕ್ ಬಿದ್ದಿದೆ. ಗುರುಮಠ್ಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ತಿರಸ್ಕಾರ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೀಬೇಕಾಗಿದ್ದ ಪರೇಡ್ಗೆ 3 ದಿನಗಳ ಮುನ್ನ ಅರ್ಜಿ ಸಲ್ಲಿಕೆ ಮಾಡದೇ ಇದ್ದಿದ್ದಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಯಾದಗಿರಿ ಡಿಸಿ ಹರ್ಷಲ್ರಿಂದ ಅನುಮತಿ ತಿರಸ್ಕರಿಸಿ ಹಿಮ್ಮರಹ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ನಡೆಗೆ ಆರ್ಎಸ್ಎಸ್ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಳೆ ಮಾಲೂರಿನಲ್ಲೂ ಆರ್ಎಸ್ಎಸ್ ಪಥಸಂಚಲನ, ಮಾಲೂರು ಠಾಣೆಯಲ್ಲಿ ಶಾಂತಿ ಸಭೆ. ಇನ್ನು ನಾಳೆ ಕೋಲಾರದ ಮಾಲೂರು ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಪಥಸಂಚಲನದಲ್ಲಿ ಹಲವು ಮುಖಂಡರು ಭಾಗಿಯಾಗಲಿದ್ದಾರೆ. ಪಥಸಂಚಲನ ಹಿನ್ನೆಲೆಯಲ್ಲಿ ಇವತ್ತು ಮಾಲೂರು ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಪಥಸಂಚಲನಕ್ಕೆ ಅನುಮತಿ ನೀಡಿ ಪೊಲೀಸರು ರೂಟ್ ಮ್ಯಾಪ್ ನೀಡಿದ್ದು, ಪಥಸಂಚಲನ ಹಿನ್ನೆಲೆಯಲ್ಲಿ ಮಾಲೂರು ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಮುಂದೆ ಅದ್ಯಾವ ತಿರುವು ಪಡ್ಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.